ನಮಸ್ಕಾರ ನೋಡಿ ಸ್ವಾಗತ. ಇವತ್ತು ಗಾಳ ಹಾಕಿ ಎಂತ ಮೀನು ಹಿಡ್ಕತ್ತಕ್ಕ, ಅದ್ರಿಗೂ ಚಟ್ಲಿ ಇಲ್ಲ. ಸ್ಟಿಕ್ಕಿ ಕೊಟ್ಟುಕೆ ಇದಕ್ಕೆ ಅಷ್ಟು ಸಣ್ಣ ಇದೆ. ಇದಕ್ಕೆ ಕೊಟ್ಟು ಇದು ಮಾಡೋದ್ರೆ ತೋರಿಸ್ತಿದೆ. ಕಾಮೈ ಈ ದಾರದ ಕಟ್ಟಿ ಇದು ಮಾಡು ಎಂತ ದೊಡ್ಡ ಗಾಳ ಎಷ್ಟೇ ನನ್ನ ಗಾಳ ಗೊತ್ತಿಲ್ಲ. ಒಂದು ಪ್ಯಾಕ್ ಇತ್ತು ನನ್ನ ಹತ್ರ. ಇದು ಕೊಟ್ಟದು ಹೆಂಗೆ ಗೊತ್ತಾ, ಹೆಂಗಿರುತ್ತೆ ಇದು ತೋರುದಿಲ್ಲ. ಹೆಂಗಿರ್ತಾನೆ ಒಂದಿದ್ದು ಮಾಡ್ತಾರೆ. ಇದು ಮೇನ್ ಜಾರುತ್ತಿದ್ದ ಗಾಳದಿದ್ದಾರೆ ಅಷ್ಟಿದಾದಿಲ್ಲ. ಇದು ಎಳೆದ್ರೆ ಜಾಗ ಇರ್ತಾನೆ. ಇಲ್ಲ ಇದು ಕಟ್ಟಿ ಇದು ನಂಗೆ ಕಟ್ಟಿಗೆ ಹೇಳಿಕೊಟ್ಟದೆ ಯಾರು ಹೇಳಿ? ಕಾರ್ತಿಕ್ ಹೇಳಿಕೊಟ್ಟ. ನಾನೆಲ್ಲ ಸುಮಾರು ವಿಡಿಯೋಲ್ಲ ಕಂಡಿದ್ದೀನ, ನಾವೆಲ್ಲ ಗಾಡ ಕಟ್ಟುದು ಅದೆಲ್ಲ ಕಂಡಿದ್ದೆ. ಆದ್ರೆ ಅವ ಒಂಥರ ಹೇಳಿಕೊಟ್ನ. ಅವ ಮೀನು ಹಿಡುವನೇ ಅಲ್ಲ, ಗಾಳ ಹಾಕ್ತಿದ್ದ ಮಾತ್ರ. ಅವನು ಹೇಳಿಕೊಟ್ಟದೆ ಹೆಂಗೆ ಕಟ್ಕ. ಅದೇ ಈಸಿ ಅದು ಒಂದ್ಸಲ ಕೊಟ್ಟದು. ಈಗ ಇದು 2 ಅಲ್ಲ 10 ದಿನ ಬೆಚ್ಚರು ಹಿಂಗೆ ವ್ಯಾಪಾರ. ಆಗ ಇಂಥದ್ದೆಲ್ಲ ನೀರೆಲ್ಲ ಪಾಕ ಇದೆಲ್ಲ ಇಲ್ಲ, ಇದು ಸಾಗೈತೆ. ಎಣ್ಣೆ ಹಾಕಿ ಬಿಡ್ತಾರು ಬರ್ತೀನಿ. ಒಂದು ಸತಿ ಫುಲ್ ಎದ್ದು ಬಂದ್ರೆ ಹೊಡ್ಡಿಲ್ಲ. ಚಿಕ್ಕಿ ಚಿಕ್ಕಿ ಆಯ್ತು. ಯಾರೋ ಒಬ್ರು ಹೇಳ್ತಿದ್ದೀರಪ್ಪ ಇದು ಚಿಕ್ಕಿ ಅಲ್ಲ ಎಂತೂ ಅಂದ್ರ ಹೆಸರು ನೆನಪಾಯ್ತು. ಬೆಲದ ಉಂಡಿ ಚಿಕ್ಕಿ ಅಂತ ಹೇಳ್ತ ಮರ. ಹಂಗ ಚಿಕ್ಕಿ ಅಂದ್ರೆ ಹೆಂಗಿರುತ್ತ? ಚಿಕ್ಕಿ ಅಂದ್ರೆ ಯಾವ್ದು? ಚಿಕ್ಕಿ ಅಂದ್ರೆ ಚಿಕ್ಕಿ ಮನೆ ಅಂತ. ಇದಕ್ಕೆ ಅಂತ ಅಂದ್ರೆ ಹಂಗಾರೆ ಚಿಕ್ಕಿ ಎಂಬುದು ಯಾರೋ ಒಬ್ರು ಕಮೆಂಟ್ ಹೇಳ್ದಪ್ಪ ಇದು ಚಿಕ್ಕಿ ಅಲ್ಲ ಮಾರೆ ಅಂತ ಅಂದ್ರಪ್ಪ. ಬಜ್ಜೆ ಅಂತ ಅಂತಿದ್ರು. ಚಿಕ್ಕಿ ಹೆಂಗಿರುತ್ತ ಮಾರೆ? ಚಿಕ್ಕಿ ಎಂಬುದು ಹಂಗಾರೆ ವಿಷಯ ಹಂಗಂಗಾರೆ ಚಿಕ್ಕಿ ಅಂದ್ರೆ ವಿಡಿಯೋ ಮಾಡ್ತಿದ್ದಲ್ಲ ಮಾಡ. ನಮ್ ಲಾಗ್ದಾಗ ಇದ್ದದಕ್ಕೆ ಚಿಕ್ಕಿ ಅಂದ್ರಪ್ಪ, ನಿಮ್ ಲಾಗ್ದಾಗ ಇದಕ್ಕೆ ಚಿಕ್ಕಿ ಅಂದಿರ ನಾವೇನ್ ನೋಡೋದು? ಚಿಕ್ಕಿ ಗಡ ಚಿಕ್ಕಿ ಅಲ್ದಿದ್ದ ನೀ ತಿಂತಿ ಅಲ್ದ ತಿನ್ನ. ಕಾಟ ಇಲ್ಕ ಚಿಕ್ಕಿ ಚಿಕ್ಕ ದೊಡ್ಡ ಚಿಕ್ಕಿ
ಅಂತ ಫೈನಲಿ ಚಿಕ್ಕಿ ಆಗಿದೆ. ಇದನ್ನು ಮುರಿದು ಇಲ್ಲ, ಅದೊಂದು ಖುಷಿ. ನಾನೇ ಐಡಿಯಾ ಕೊಟ್ಟಿದ್ದೆ, ಇದಕ್ಕೆ ಆಗ್ಲಿಲ್ಲ ಆಯ್ತು ಎಂತ ವಾಪಸ್ ಬೇಯಿಸಿದಣ್ಣ ಸ್ವಲ್ಪ ಆಗ್ಲೇ ಇಲ್ಲ ಚಿಕ್ಕಿ ಮಾಡೋದು. ಶಾಂತಿ ಒಂಚೂರು ಕೊಡು ಮಾರೆ, ದೊಡ್ಡ ಪೀಸ್ ತಗೊಂಡಿದ್ದ. ಇಷ್ಟೇ ಎಫರ್ಟ್ ಹಾಕಿ ಚಿಕ್ಕಿ ತಿಮ್ಮಂಗ ಆಯ್ತಾ. ವಾಸನೆ ಬರೋದು ಸಿಹಿ ಹಬ್ಬ. ಒಳ್ಳೆ ಚಿಕ್ಕಿ 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 ಕಣಗಿತ್ತಾ ಇಲ್ಲ ಬೇತಾಯ್ತಾ? ಬೇತ ಟೇಸ್ಟ್ ಬತ್ತ ನಮ್ಗೆ. ಅದಿದ್ದು ಜಾಸ್ತಿ ಆಯ್ತು, ಅದು ಹಾಕೋದು ಯಾವ್ದು ಪಾಕ ಜಾಸ್ತಿ ಇತ್ತು. ಈಗ ಆಮೇಲೆ ಗಾಳ ಹೋಗಪ್ಪ ಉಣ್ಕೊಂಡೆಲ್ಲ ಹೋಗಪ್ಪ, ಮತ್ತೆ ಇಲ್ಲೊಂದು ಸಮಾಧಾನ ಕೊಂಡಿಗೆ ಬಂತಮ್ಮ ಕೂಡ ತೀನು ಆಮೇಲೆ ಅನ್ಸತಿ ಕೊಂಡಿಗೆ ಬಂದಮ್ಮ. ಲಾಸ್ಟಿಗೆ ಗಾಳ ಹಾಕ್ದೆ ನೀ ಇತ್ತಾಗ ಬಾ. ಬೀಣಿ ಬೀಣಿ ಒಂದು ದಿವಸ ಹಾಕು. ನಾನು ತೋರಿಸ್ತೆ ಕಾಣಿ ಎಷ್ಟು ಕೈದಿತ್ತು ಅನ್ಕೊಂಡು. ಒಂದು ಫುಲ್ ಪ್ಯಾಕ್ ಇತ್ತು ನನ್ನದು. ಗಾಳ ಪ್ಯಾಕ್ ಇಟ್ಕೊಂಡು ಬಂದಿದ್ದು ಅನ್ಸುತ್ತೆ. ಎಷ್ಟು ನಂಬರ್ ಗಾಳ ಇದೆ? 15 ನಂಬರ್ ಗಾಳ. ಅದಕ್ಕೆ ಹಂಗಿತ್ತು. ಮತ್ತು 18 19 ಮತ್ತು ಶಾಣದ ಇದು ಶಾಡಿ ಸಿಕ್ಲಕ್ಕೆ ದೊಡ್ಡ ದೊಡ್ಡದಿದ್ರು ಸಿಕ್ಕತ್ತೇನು ಕೂಡ. 5 ಮೀನಿತ್ತು, ಆ ಮೀನು ಹಾಕಿ ಸಿಕ್ಕತ್ತಂದು ದೊಡ್ಡ ಹಾಗೆ ಬೀಣಿ ಬೇಕಿತ್ತ. ಗಾಳೆಲ್ಲ ಇತ್ತು, ಗಾಳ ದೊಡ್ಡದ ಇತ್ತಾನು ಕಡ್ಲಿ ಗಾಳ ಹಾಕು ಅಂದ. ಆ ಬೀಣಿ ಬೇಕಿತ್ತ. ನಾವು 3 ಜನ ಹೋದ, ಅದಕ್ಕೆ 3 ಬೀಣಿ ತಗೊಬರ್ತೀವಿ. ಇವ್ರಂಗೆ ನಮ್ದು ಇಲ್ಲಿ ಅಂಗಡಿಗೆ ಅಲ್ಲೆಲ್ಲ ಸಿಕ್ಕತ್ತೆ ಬೀಣಿ ಎಲ್ಲ ಹಿಡ್ಕೊಂಡಿರ್ತಾರೆ. ಆಲ್ಮೋಸ್ಟ್ ಇಲ್ಲೆಲ್ಲ ಎಲ್ಲರೂ ಬೀಣಿ ಎಲ್ಲ ತಗೊಂತಿರ್ತಾರೆ. ಅದಕ್ಕೆ ಅವ್ರು ತಂದು ಹಿಡ್ಕೊಂತಾರೆ. ಹೋಯ್ತಾಗಪ್ಪ ಅರ್ಧ ಮಾಡಿದೆ ಆಗ ಸ್ಟಿಕ್ಕಿಗೆ, ಅದು ಕಾಣಿಕೆ 50 ನಂಬರ್ ಬೀಣಿ 3 ತಗೊಂಡು. ಇನ್ನೀಗ ಪಾಪ 50 ನಂಬರ್ MM ಎಷ್ಟು 0.50 mm ಬಂದಿತ್ತಪ್ಪ ಇದು. 28 ರೂಪಾಯಿ. ಇನ್ನು ಗಾಳ ದೊಡ್ಡ ಗಾಳ ಅಲ್ದ, ಎಲ್ಲರೂ ಮೀನು ಸಿಕ್ಕರೆ ಹೇಳಿದ್ರೆ ಕಟ್ಟಪ್ಕಾಗ ಅದು. ಮತ್ತು ಅಲ್ಲಿ ಸೀಸು ದೊಡ್ಡದಾಗ್ತದೆ. ಅದಕ್ಕೆ ಆ ಕಾರಣಕ್ಕೋಸ್ಕರ ಗಟ್ಟಿ ಇದೇ ದಪ್ಪ ಅಂದ್ರೆ ಅದಕ್ಕೆ ಇದು ಹಿಡ್ಕೊಬಂದು. ಇನ್ನೀಗ ಊಟ ಮಾಡಿ ಹೋಯ್ತು. ಅದು ಚಟ್ಲಿ ಹಾಕಿದ್ರೆ ಮೀನು ಬಾಯಿ ಹಾಕ್ಲಿಕ್ಕೆ ನಾವು ಆ ಬುರಂಟಿ ಕಾಣಿ ಹಾಕಿದ್ರೆ ಬಾಯಿ ಹಾಕುತ್ತೆ ಅಂಬುದು ಡೌಟ್. ಯಾರು ಟ್ರೈ ಮಾಡ್ತಿತ್ತು ಎಂದಾಗಂದ್ರೆ ಹೊಳಿ ಬಾಯಿಗೆಲ್ಲ ಬತ್ತಿತ್ತು ಅಂತಿದ್ರೆ ಆ ಕಾರಣಕ್ಕೆ ನೋಡು. ಮತ್ತು ಅದು ಅಲ್ಲಿ ಬೀಸ್ ಬಲಿ ಕೊಟ್ಟಿದ್ದೆ ನಾನು. ಅದು ನಾನು ಹೇಳಿದೆ ಸುಮಾರು ಹೋಯ್ತಂದ್ರೆ ಗಂದೆಲ್ಲ ಹೇಳಿದೆ. ಅವರು ಬರೀ ಮೇಲೆ ಕಂಡ್ರೆ ನಾ ಹೇಳಿದೆ ಮೇಲಲ್ಲ ಅಡಿಗೆದವ್ರು ಸುಮಾರು ಹೋಯ್ತದ ಅಂದೆಲ್ಲ ಅಂದೆ. ಅವ್ರು ಈಗ ಫುಲ್ ಚೆಕ್ ಮಾಡ್ರೇನು ಅವ್ರು ಹೇಳಿದ್ರು ಕಾಲ್ ಮಾಡ್ಕೊಂಡು. ಇದು ಸುಮಾರು ಹೋಯ್ತು ಮಾರೆ, ಸುಮಾರು ಆಯ್ತು ಮಾರ. ಲಾಸ್ಟಿಗೆ 2000 ರೂಪಾಯಿ ಆತಂದು ಹೇಳ್ರೆ. ಆಮೇಲೆ ಮತ್ತೊಬ್ರು ಹೇಳಿದ್ದೀರ ಬಲಿ ರೆಡಿ ಮಾಡಿ ಕೊಡ್ತೇನೆ ದಿಲೀಪ್ ಕಾರ್ಯರು. ನಾನು ಅವ್ರಿಗೆ ಮೆಸೇಜ್ ಮಾಡಿದೆ. ನಾನು ಅಂದರೆ ರಿಪ್ಲೈ ಮಾಡ್ರು ಅಲ್ದ, ಅವ್ರು ರಿಪ್ಲೈ ಮಾಡಲ. ಅವ್ರು ಬಲಿ ಮಾಡಿ ಕೊಡ್ತೇನೆ ಹೇಳಿದ್ರೆ ಅವ್ರ ಹತ್ರ ಕೊಟ್ಟರೆ ಹೇಗೆ ಅಂತಿದ್ರೆ ನಾ ಹೆಂಗೆ ಕಾಂಟ್ಯಾಕ್ಟ್ ಮಾಡೋದವ್ರೆ ಹೇಗೆ? ನಂಗೆ ಅವ್ರ ನಂಬರು ಗೊತ್ತಿದೆ. ನಾನು ಅವ್ರಿಗೆ ಬೇರೆಯವ್ರಿಗೆ ಕೊಡೋದವ್ರೆ, ಅವ್ರಿಗೆ ಕೊಡೋದು ನಂಗೆ ಕೊಡ್ತಲ್ಲ. ಆ ಕಾರಣಕ್ಕೆ ಕೊಟ್ಟೆ. ಮತ್ತು ಅದ್ರಾಗ ಒಬ್ಬರು ಮೆಸೇಜ್ ಮಾಡ್ಕೊಂಡು ಹೇಳ್ತಿದ್ದಾರೆ ಅಂಕೋಲ್ದವ್ರು, ನಿಮ್ಮ ವೀಡಿಯೋಲ್ಲ ಒಳ್ಳಾತು 3 ಗಂಟೆಗೆ ಸುಮಾರು ಹೊತ್ತಂಗೆಲ್ಲ ಕಾಣ್ತಾರೆ. ಹಾಗೆಲ್ಲ ಅಂದ್ರೆ ಖುಷಿ ಆಯ್ತು. ಈಗ ಅಂತ ಹೇಳಿ ಇನ್ನು ಇವತ್ತು ಹೋಗ್ಬೇಕು ಆಗ್ತೀನಿ ಗಾಳ ಹೋಗಿ. ಅದಕ್ಕೆ ಏನು ಗೊತ್ತಾಯ್ತು, ಅದಕ್ಕೆ ಕಟ್ಟಿ ಹಿಡೋದೇ ಒಳ್ಳೇದು ಗಾಳ. ನಾಳೆ ಬೆಂಡ್ ಹಾಕ್ರೆ ನಾಳೆ ಬೆಳಗ್ಗೆ ಹೊರ ಏನಂತೇಳಿ ಇಸಿ ದೊಡ್ಡದು ಇದಾಕು ಸೀಸು ತೋರ್ದು ಹೇಳಿದೆ. ಇದಕ್ಕೆ ಗಾಢ ಕಟ್ಟು ನಿಮ್ಮ ಸಮ ಸಿಂಪಲ್ ಈಸಿ ಸ್ಟೆಪ್ ಅಂದರೆ ಏನು ಗೊತ್ತಿದೆ. ಫಸ್ಟ್ ಈ ಸೀಸು ಒಂದು ಸಮ ಕಟ್ಟ
ಇದು ಕೊಟ್ಟದ್ದು ಏನು ಗೊತ್ತಾ ನೀವು, ಇದು ಜಜ್ಜುಳಿ ಮಾಡ್ಕಂದಿಲ್ಲ, ಸ್ವಲ್ಪ ಇಷ್ಟ ಹಿಂಗೆ ರೌಂಡ್ ಮಾಡಿ ಇದು ಮಾಡ್ರೆ ಆಯ್ತಲ್ಲ, ಇದು ಇಲ್ಲಿ ನಿಲ್ಲತ್ತೆ. ಅದು ಜಜ್ಜುಳಿ ಮಾಡಿ ಮತ್ತೆ ಪುನಃ ಮತ್ತೆಲ್ಲ ಮಾಡ್ತಾನೆ ಅಂತಿಲ್ಲ, ತೆಗ್ದು ಅಂತಿಲ್ಲ. ಇದು ಒಂದು ಇದು ಕಣಿ ಕೊಡ್ನಾರ ಇಲ್ಲಿಂದ ಹಿಂಗೆ ಹೊಡೆದಕೊಂಡು ಒಂದು 8 ಕಂಡ ಹಾಕ್ತದೆ. 8 ಸಮುಗಿತ್ತ 8 ಬೇಕು. ಇದು ಹಿಂಗೆ ನಿಂತ್ಕೊಂಡ್ರೆ ಸಿಂಪಲ್. ನಿಮಗೆ ಕರೆಕ್ಟ್ ತೋರುತ್ತಿಲ್ಲ ಬರ್ತೀನಿ, ಯಾಕಂದರೆ ಟ್ರೈಪಾಡ್ ಮೇಲೆ ಇಟ್ಟು ಇದು ಮಾಡ್ತಿದ್ದ. ಇದು ಗಾಢ ಕೂದಿಲ್ಲ, ಇದು ತೋರ್ತದೆ. ಈ ಗಾಢ ಹಿಂಗಿರುತ್ತಲ್ಲ, ಹಿಂಗೆ ಹಿಡ್ಕೊಂಡ ಇದನ್ನೆಂತ ಮಾಡಿ ಕೇಳಿ, ಇದನ್ನು ಎಷ್ಟು ನಾವು ಕಟ್ಟದ ಕಾಣಿ ಹಿಂಗೆ ಹಿಡ್ಕೊಂಡು ಒಂದು ಇದು ಮಾಡ್ಕೊಂಡು ಇಲ್ಲಿಂದ ಹಿಂಗೆ ಸರ್ತ ಇದು ಇಷ್ಟ ಆಯ್ತಾ, ಹಿಂಗೆ ಹಿಡ್ಕೊಂಡು ಸುಮಾರು ದೊಡ್ಡದಿಲ್ಲ ಅದಕ್ಕೆ ಹಿಂಗೆ ಹಿಡ್ಕೊಂಡು ಅವಾಗ ಇದು ಮಾಡ್ಕೊಂಡು ಜಸ್ಟ್ ಹಿಂಗೆ ರೊಟೇಟ್ ಮಾಡ್ತಾ ಹೋಗ್ಬೋದು. ರೊಟೇಟ್ ಮಾಡಿ ಕೊಡೆ ಇದನ್ನು ತೆಗೆದು ಇದ್ರೊಳಗೆ ಹಾಕೋದು, ಇದನ್ನು ತೆಗೆದು ಈ ಸೈಡ್ ಬರ್ತಲ್ಲ, ಈ ಸೈಡ್ ಈ ರಿಂಗ್ ಒಳಗೆ ಹಾಕಿದೆ. ಹಿಂಗೆ ಹಿಡ್ಕೊಂಡೆ ಹಿಂಗೆ ಅಳಿತು ಸದ್ಯ ಅಂತ ಸಮ ಟೈಟ್ ಆಗ್ತದೆ. ಒಂದೇ 3 ಸಾಕಿ, ಇಷ್ಟೇ ಸಾಕು. ಈಗ ಹಿಂಗೆ ಇದು ಮೇಲೆ ಇದು ಕಟ್ ಮಾಡ್ಕೊಂಡು ಅಷ್ಟೇ. ಈ ಗಾಳ ಕಟ್ಟುವುದು ಒಂಥರ ಈಸಿ, ಈ ಥರ ಬರ್ತದೆ. ಇದೀಗ ನಾನು ವಿಡಿಯೋ ಮಾಡೋ ತಮ ಇತ್ತು ಇಲ್ಲಿ ಗೊತ್ತಿಲ್ಲ, ಒಂದರಾಗಲಿ ಇದು ಇದೆ ಇಷ್ಟೇ ಸಿಂಪಲ್. ಇದಕ್ಕೆ ಒಂದು ಎಂಥವ್ರು ಮೀನು ಹಾಕೋದು, ಚಟ್ಲಿ ಹಾಕೋದು, ಬಿಸಾಕೋದು, ತಮ್ಮ ಬೈಂತ